ಸ್ನೇಹಿತರೆ ನಮಸ್ತೆ. ಈಗ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಕೇರಳದ ಶರಣ್ಯ ಬಗ್ಗೆ, ಶರಣ್ಯ ವಿರೋಧದ ಪೋಸ್ಟ್ಗಳನ್ನ ನಾವು ನೋಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಕೇರಳ ಒಂಥರ ಕೆಂಪು ಥರ ಕಾಣ್ತಾ ಇರೋದು ಎಲ್ಲ ಕಡೆ ಕಾಣ್ತಾ ಇದೆ. ಆಮೇಲೆ ಜೊತೆಗೆ ಆಕೆಗೆ ಏನಾದರೂ ಬೇರೆ ಸಂಘಟನೆಗಳ ಜೊತೆಗೆ ಏನಾದರೂ ಲಿಂಕ್ ಇತ್ತಾ ಅಥವಾ ಪೊಲಿಟಿಕಲ್ ಏನಾದರೂ ಯೂಸ್ ಮಾಡ್ಕೊಂಡ್ರ. ಈಗ ಯಾಕಂದರೆ ರಾಘವ ಚಡ್ಡಾ ಅವ್ರದ್ದು ನೋಡಿದ್ವಲ್ವಾ, ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಏನೋ PR ಸ್ಟಂಟ್ಗಳಿರ್ಬೋದಾ, ಎಲೆಕ್ಷನ್ ನಡೀತಾ ಇದೆ, ಹಂಗೆಲ್ಲ ಇದೆ. ಮತ್ತು ಬಹಳ ವೇಗವಾಗಿ ರಾಜಕಾರಣಿಗಳು ರಿಯಾಕ್ಷನ್ ಮಾಡಿರೋದ್ರಿಂದ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಹರಿದಾಡ್ತಿದ್ದಾವೆ. ನನಗೂ ಕೂಡ ಸಾಕಷ್ಟು ಜನ ಕೆಲವರು ವಿಡಿಯೋಗಳನ್ನ, ಕೆಲವು ಪೋಸ್ಟ್ಗಳನ್ನ ಹಾಕಿದರು. ಕೇರಳದ ಈ ಮಹಿಳೆ 36 ವರ್ಷದ ಶರಣ್ಯ, ಅವಳು ಈ ಕೋಜಿಕೋಡ್ ಭಾಗದಳು. ಆಮೇಲೆ ಈಗ ಅವರೇನೋ ಕೊಚ್ಚಿಯಲ್ಲಿ ಏನೋ ಇದ್ದಾರೆ ಅಂತ ಕಾಣುತ್ತೆ. ಒಟ್ಟು ಅವರು ಎಲ್ಲಾದರೂ ಇರಲಿ, ಬಟ್ ಅವರು ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬ ಎಂಥೂಸಿಯಾಸ್ಟ್ ಇದ್ದಾರೆ. ಈ ಬೈಕ್ ರೈಡಿಂಗು ಅದು ಇದೆಲ್ಲ ಹೋಗ್ತಾರೆ. ಆದರೆ ಟ್ರಾವೆಲ್ ಅವ್ರಿಗೇನು ಹೊಸ್ತಲ್ಲ. ಹಾಗಾಗಿ ಅವರು ಟ್ರೆಕ್ಕಿಂಗ್ಗೆ ಹೋಗೋದು, ಅದು ಟ್ರೆಕ್ಕಿಂಗ್ ಕೂಡ ಅವರಿಗೆ ಹೊಸ್ತಲ್ಲ. ಆದರೆ ಅವರು ಹೇಳಿರುವ ಕತೆ ಮತ್ತು ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆದಂತೆ ಏಪ್ರಿಲ್ 2ನೇ ತಾರೀಕು ಅವರ ಸ್ನೇಹಿತರ ಜೊತೆಗೆ ಸುಮಾರು ಒಂದು 10 ಜನ ಟೀಮ್ ಅಂತ ಹೇಳ್ತಾರೆ. ಅವರು ವಿತ್ ಗೈಡ್ ಅಲ್ಲಿ ಯಾವುದೋ ಲೋಕಲ್ ರೆಸಾರ್ಟ್ ಎಲ್ಲೋ ಉಳ್ಕೊಂಡಿರ್ತಾರೆ. ಅಲ್ಲಿಂದ ಹೊರಡ್ತಾರೆ. ಅವರು ಬರುವಾಗ ಸುಮಾರು 1.5-2 ಕಿಲೋಮೀಟ್ರ್ ದೂರ ಅವ್ರೇನು ಕ್ರಮಿಸಬೇಕಾಗಿತ್ತು. ಅಷ್ಟರಲ್ಲಿ ಆಕೆ ಮಿಸ್ ಆಗ್ತಾಳೆ. ಅದು ಯಾವುದೋ ಒಂದು ನಾಯಿ ಸಿಕ್ತಂತೆ. ಆ ನಾಯಿ ಏನೋ ಮಾತಾಡಿಸ್ತಾ ಅದೆಲ್ಲೋ ಮಿಸ್ ಆಯಿತು ಅಂತ ಹೇಳ್ತಾರೆ. ಇದು ಕಟ್ಟುಕತೆ ಅಂತ ಹೇಳೋಕ್ಕಾಗಲ್ಲ, ಈ ಥರನೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ವಿಡಿಯೋ ಎಲ್ಲ ಕ್ರೇಜ್ ಇರುತ್ತೆ ಅವರಿಗೆ. ಅದು ಹಾಗಾಗಿ ಬ್ಯಾಟ್ರಿ ಡ್ರೈನ್ ಆಗಿರ್ಬೋದು. ಲಾಸ್ಟ್ ಮೆಸೇಜ್ ಹಾಕಿಬಿಟ್ಟು ಅವರು ಅಲ್ಲಿಂದ ತಪ್ಪಿಸ್ಕೊಂಡಿರ್ಬೋದು. ಈಗ ಅದೇ ಪೋಸ್ಟ್ಗಳು, ಈಗ ಅವಳು ಹೇಳ್ತಿರೋದೆಲ್ಲ ಒಂದು ಕತೆ ಇರ್ಬೋದು. ಈ ಕಡೆ ಬ್ರಹ್ಮಗಿರಿ, ಆ ಕಡೆ ಪುಷ್ಪಗಿರಿಯವರೆಗೆ, ಸಂಪಾಜೆವರೆಗೂ ಕೂಡ ಒಂದು ಗೋಂಡಾರಣ್ಯ, ಆನೆಗಳು ಸಹಜವಾಗಿ ಇದ್ದಾವೆ. ಅಥವಾ ರಾತ್ರಿ ಹೊತ್ತು ಯಾವುದೇ ಕಾಡಿನಲ್ಲಿ ಅಷ್ಟು ಭಯಂಕರವಾಗಿರುತ್ತೆ. ಪಶ್ಚಿಮ ಘಟ್ಟದ ಯಾವುದೇ ಕಾಡಿನಲ್ಲಿ ಇರ್ಬೋದು, ಮಳೆ ಬರ್ತಾ ಇತ್ತು, ಕ್ರಿಮಿಕೀಟಗಳು, ಇವುಗಳ ಬಗ್ಗೆ ಎಲ್ಲ ಕೂಡ ಸಾಕಷ್ಟು ಪೋಸ್ಟ್ಗಳು, ಸಾಕಷ್ಟು ವಿರೋಧ, ಅನುಮಾನಗಳು ವ್ಯಕ್ತವಾಗ್ತಿದ್ದಾವೆ. ಇನ್ನು ಈ ಯಾವ್ದಾದ್ರು ಸಂಘಟನೆ ಅದು ಇದು ಅಂತ ಹೇಳ್ಬಿಟ್ಟು, ಅಂದರೆ ಆಕೆಯ ಮುಖಭಾವ, ಅವಳು ಇಳಿದು ಬಂದಾಗ ಆಕೆ ನಗ್ತಾ ಇರುವಂಥದ್ದು, ಅವಳ ಸ್ಟೈಲು, ಅದು ಹಿಂದೆ ಒಂದಿಷ್ಟು ಜನ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾದವರ ಮುಖಭಾವವನ್ನು ನೋಡ್ಬಿಟ್ಟು ಆ ಥರ ಎಲ್ಲ ಕಂಪೇರ್ ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ. ಏಪ್ರಿಲ್ 5ನೇ ತಾರೀಕು ಅವಳ ಸರ್ಚ್ ಆಪರೇಷನ್ನ ತುಂಬ ಪರಿಣಾಮಕಾರಿಯಾಗಿ ಮಾಡಲಾಯಿತು. ಅರಣ್ಯ ಇಲಾಖೆಯಿಂದ ಸುಮಾರು 7-8 ಟೀಮು, ಥರ್ಮಲ್ ಡ್ರೋನು, ಪೊಲೀಸು, ಜೊತೆಗೆ ANF, ತುಂಬ ಒಂದು 50 ಜನರ ಮೇಲೆ ಟೀಮು ಕಾಡು ಹೊಕ್ಕಿತ್ತು. ಅದ್ರ ಜೊತೆಗೆ ಅಲ್ಲಿನ ಬುಡಕಟ್ಟು ಯುವಕರ ಪಾತ್ರ ಭಾಳ ದೊಡ್ಡದು. ಕೊನೆಗೂ ಅವರು ಬುಡಕಟ್ಟು ಯುವಕರಿಗೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಸುದ್ದಿ ಆಯಿತು. ಆಮೇಲೆ ಅವರಿಗೆ ಅವ್ರ ಹೆಸರುಗಳು ಜಾಸ್ತಿ ಮೆನ್ಷನ್ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಗೊತ್ತಿಲ್ಲ. ಅವರಿಗೂ ಒಂದು ಸನ್ಮಾನ ಮಾಡಬೇಕಿತ್ತು. ಅಲ್ಲಿನ ಶಾಸಕ S ಪೊನ್ನಣ್ಣ ಅವರು, ಈಗ ನಮಗೆ ಗೊತ್ತಿರೋಂಗೆ ಈ ಕಾನೂನು ಸಲಹೆಗಾರರು CMಗೆ, ಅವರು ಕೂಡ ಒಂದು ಸ್ವಲ್ಪ ಪ್ರಭಾವಿ ರಾಜಕಾರಣಿ. ಅವರೇ ಅದನ್ನು ಮುತುವರ್ಜಿಯಿಂದ ಆ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ರು. ಈ ಮಧ್ಯೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ದಾವಣಗೆರೆಯಲ್ಲಿದ್ದರು. ಅವರು ಕೂಡ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು. ಅಂದರೆ ಜಾಸ್ತಿ ಸ್ಟಾಫ್ನ ನಾವು ಅಲ್ಲಿ ಡೆಪ್ಲಾಯ್ ಮಾಡ್ತಿದ್ದೀವಿ ಅಂತ. ಜೊತೆಗೆ DK ಶಿವಕುಮಾರ್ ಅವರು, ನಮ್ಮ DCM ಅವರು ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇರುವ ಸಮಯದಲ್ಲೇ ಈ ಶರಣ್ಯ ಪೇರೆಂಟ್ಸ್ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಈ ಥರ ನಮ್ಮ ಮಗಳು ಸಿಲ್ಕಾಕೊಂಡಿದ್ದಾರೆ ಅಂತ ಹೇಳಿದಾಗ, ಮತ್ತೆ ಜೊತೆಗೆ ಕೇರಳದ ಪ್ರಭಾವಿ ರಾಜಕಾರಣಿ ಆಗಿರುವಂಥ ಈ ವೇಣುಗೋಪಾಲ್ ಅವರು ಕೂಡ ಪ್ರಕರಣವನ್ನು ಮಾನಿಟರ್ ಮಾಡ್ತಿದ್ರು. ಹಾಗಾಗಿ ಸಹಜವಾಗಿ ಒಂದು ಪ್ರೆಷರ್ ಇತ್ತು. DK ಶಿವಕುಮಾರ್ ಅಲ್ಲಿಂದ ಏನೋ ಅವರ ಅಧಿಕಾರಿಗಳಿಗೆ ಫೋನ್ ಮಾಡಿದೆ, ನಾನು ಅಲ್ಲಿರೋ ಬುಡಕಟ್ಟು ಜನರು ಮುಖಂಡರ ಹತ್ರನೂ ಫೋನ್ ಮಾಡಿದೆ ಅಂತೆಲ್ಲ ಸುದ್ದಿಯಲ್ಲಿ ಬಂದಿರೋದು. ಹಾಗಾಗಿ ಇದೆಲ್ಲ ಒಂದು ರಾಜಕಾರಣ ಇರ್ಬೋದಾ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗ್ತಿರೋವಂಥದ್ದು. ಈಗ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಂದರೆ, ಈಗ ಯಾವುದೋ ಅರಣ್ಯ ಇಲಾಖೆ ಸಾಧ್ಯ ಇಲ್ಲ. ಯಾಕಂದರೆ ಅರಣ್ಯ ಇಲಾಖೆ ತನಿಖೆ ಮಾಡೋದಕ್ಕೆ ಅಂಥ ಒಂದು ದೊಡ್ಡ ಟೀಮ್ಗಳಿಲ್ಲ. ಇರೋದೊಂದು ಅರಣ್ಯ ಅಪರಾಧ ನಿಯಂತ್ರಣ ಕೋಶ ಅಂತ ಏನೋ ಒಂದಿದೆ. ಅದಕ್ಕೆ ಮಾತ್ರ ಈ ಟವರ್ ಡಂಪ್ ಲೊಕೇಶನು ಎಲ್ಲ ನೋಡ್ಬೋದು, ಯಾರ್ಯಾರು ಏನೇನಿತ್ತು, ಮತ್ತು ಅವ್ರನ್ನೆಲ್ಲ ವಿಚಾರಣೆ ಮಾಡೋಕ್ಕೆ ಒಂದಿಷ್ಟು ಸಲ ಅವಕಾಶ ಇದೆ. ಬಿಟ್ಟರೆ ಇದನ್ನು ಪೊಲೀಸ್ ಮಾಡಬೇಕು, ANF ಮಾಡಬೇಕು, ಅವರೇ ಪ್ರಭಾವಿಗಳು ತನಿಖಾ ಏಜೆನ್ಸಿಗಳಿಗೆ ಕೊಡ್ಬೋದು ಆ ಥರದ್ದೆಲ್ಲ ಅನುಮಾನ ಇದ್ದರೆ. ಹಾಗಾಗಿ ನಾವು ಈ ಸುಮ್ಮನೆ ಚರ್ಚೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಹಂಗಷ್ಟು ಅನುಮಾನ ಇದ್ದರೆ ಕೊಡಗಿನಲ್ಲಿ ಬಹಳಷ್ಟು ರಾಜಕಾರಣಿಗಳಿದ್ದಾರೆ, ಅವರೆಲ್ಲ ಒಂದಿಷ್ಟು ಲೆಟರ್ಗಳನ್ನ ಬರಿಬೋದು, ನಮಗೆ ಅನುಮಾನ ಇದೆ, ಈ ಥರ ಇದೆ, ಹಂಗೆ ಅಂತ. ಈಗ ಬೇರೆಯವರೆಲ್ಲ ಏನು ಸಂದೇಹಗಳನ್ನ ಎತ್ತಿದಾರೋ ಅವರು ಈ ಮೀಡಿಯಾದಲ್ಲಿ ಎಷ್ಟು ಪ್ರಚಾರ ಆಯಿತು ಅನ್ನೋದ್ರ ಬಗ್ಗೆ ಏನು ಎತ್ತಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಗೊತ್ತಿರಲಿ, ಈ ಕೇರಳದ ಮಾಧ್ಯಮಗಳು ನಮ್ಮ ರಾಜ್ಯದ ಮಾಧ್ಯಮಗಳಂತಲ್ಲ. ಮತ್ತು ಅಲ್ಲಿನ ರಾಜಕಾರಣಿಗಳು ಸ್ವಲ್ಪ ಭಿನ್ನ. ನೀವು ಹಿಂದೆ ಕಾರವಾರ ಸಮೀಪದಲ್ಲಿ ಆ ಲಾರಿ ಒಬ್ಬರನ್ನು ಸಿಲ್ಕಾಕೊಂಡು ಮಣ್ಣಲ್ಲಿ, ಅದೊಂದು ದೊಡ್ಡ ಘಟನೆ ನೋಡಿರ್ತೀರಿ. ಅಲ್ಲಿ ನಿಮ್ಮಲ್ಲಿ ವಿರೋಧ ಪಕ್ಷ, ಆಡಳಿತಾರೂಢ ಪಕ್ಷ ಎಲ್ಲರೂ ಕೂಡ ತಮ್ಮವರ ಉಳಿವಿಗಾಗಿ ಅವರು ಕಷ್ಟಪಡ್ತಾರೆ ಹೊತ್ತು ರಾಜಕೀಯ ಕೆಸರಾಚಾಟ ಮಾಡೋದಿಲ್ಲ. ಹಾಗಾಗಿ ಈ ಪ್ರಕರಣ ಅಲ್ಲಿ ಯಾವುದೋ ಒಂದು ರಾಜಕೀಯ ಲಾಭಕ್ಕೆ ಆಗುತ್ತೆ ಅಂಥೇಳಿ ನನಗೇನು ಅನಿಸೋದಿಲ್ಲ. ಮತ್ತು ಮೀಡಿಯಾದಲ್ಲೂ ಕೂಡ ಅಲ್ಲ ಅಷ್ಟೇ. ಅವರ ಟಾರ್ಗೆಟ್ ಅಂದರೆ ಯಾರು ಅವ್ರು ಸಿಲ್ಕಾಕೊಂಡ್ರೆ ಅವರು ಖಂಡಿತ ಬರ್ತಾರೆ. ಅವರು ಯಾವುದೇ ಪ್ರದೇಶಕ್ಕೆ ಕೂಡ ಬಂದು
ಕವರೇಜ್ ಮಾಡ್ತಾರೆ. ಅದು ಮತ್ತೆ ಬಾರ್ಡರ್ ಇರೋದ್ರಿಂದ ಪಕ್ಕದಲ್ಲಿರುವಂಥ ಜಿಲ್ಲೆಯಲ್ಲಿ ಇರುವಂಥ ಮಲಯಾಳಂ ಚಾನಲ್ಗಳೆಲ್ಲ ಬಂದು ಅವ್ರದ್ದೆಲ್ಲ ಬೈಟ್ಗಳನ್ನ ನೀವು ನೋಡಿರ್ತೀರ. ಅವ್ರ ಮನೆಗೂ ಹೋಗಿ ಬೈಟ್ ತಗೊಂಡಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಅವರು ಹೆಕ್ಕಿದ್ದಾರೆ ಏನು ಎತ್ತಂತ. ಅಲ್ಲೆಲ್ಲ ಆಕೆ ಹೇಳಿದ್ದಷ್ಟೇ. ನಾನು ಅಂದರೆ ಅವಳಿಗೆ ಈ ಸ್ವಲ್ಪ ಈ ಬೈಕ್ ರೈಡರ್ ಕೂಡ ಅವಳಿಗೆ ಈ ಥರ ಅನುಭವಗಳೆಲ್ಲ ಇದೆ ಅಂತ ನಾನು ಕೂಡ ಆ ಮೀಡಿಯಾದಲ್ಲಿ ಪ್ರಸಾರ ಆಗಿರುವಂಥ ವಿಡಿಯೋಗಳಲ್ಲಿ ನೋಡಿದ್ದು. ಆಕೆ ನಾವು ಹೇಳ್ತಾರೆ, ನಾನು ಮೊದಲನೇ ದಿನ ನನಗೇನು ಭಯ ಆಗಲಿಲ್ಲ, ಆಕಾಶ ಸ್ವಚ್ಛಂದವಾಗಿತ್ತು, ಹಾಗೆ ನಕ್ಷತ್ರಗಳೆಲ್ಲ ಕಾಣ್ತಿದ್ವು, ಓಪನ್ ಆಗಿ ನನಗೆ ತುಂಬ ಚೆನ್ನಾಗಿತ್ತು, ಆ ಥರ ಭಯ ಅನ್ನಿಸ್ಲಿಲ್ಲ ಅಂತೇಳಿ ಹೇಳ್ತಾಳೆ. ಆಮೇಲೆ ಎರಡನೇ ದಿನನೂ ಕೂಡ ಆಮೇಲೆ ಅದನ್ನು ಆ ಪ್ಲೇಸನ್ನು ನಾನು ಬಿಟ್ಟರೆ ಹೊರಗೆ ಬಂದರೆ ಅಥವಾ ಏನಾದ್ರು ಬೇರೆ ಕಡೆ ಹೋದರೆ ನನಗೆ ಮತ್ತಷ್ಟು ಅಪಾಯ ಇದೆ ಅಂತ ಅರಿತು ನಾನು ಅಲ್ಲೇ ಇದ್ದೆ, ನನಗೆ ಯಾರು ಬರ್ಬೋದು ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಇದೆ. ಆ್ಯಕ್ಚುಲಿ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಅವಳು ಹೋಗಿದ್ದೇ ಆಗಿದ್ದರೆ ಅವಳಾಗೆ ಬರ್ತಿದ್ಲು ಯಾವುದಾದ್ರು ಒಂದು ಪ್ರದೇಶಕ್ಕೆ ಅಥವಾ ಯಾರೋ ಜನಸಂಪರ್ಕ ಬರ್ತಿದ್ಲು. ಇಲ್ಲ ಅಂದರೆ ಮತ್ತೆ ನಾನು ಹೇಳಿದ್ನಲ್ಲ, ಅಲ್ಲಿರೋದೇ ಆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ರೆ ನೀವು ಆ ಕಡೆ ಅವಳು ಎಂಡ್ಲೆಸ್, ಅದು ಸುಮ್ಮನೆ ಹೋಗ್ತಾನೆ ಇರಬೇಕಾಗತ್ತೆ. ಅದು ಎಷ್ಟು ವಾರಗಟ್ಟಲೆ ಅವಳು ಆ ಕಡೆ ಸಿಲ್ಕಾಕೋಣೋ ಸಮಸ್ಯೆ ಇರುತ್ತೆ. ಇದೊಂಥರ ಗರ್ಲ್ ಅಗೇನೆಸ್ಟ್ ದಿ ಜಂಗಲ್ ಅಂತ ಆ ಥರದೊಂದು ಪಠ್ಯ ಇವಳು ಆಗ್ತಿದ್ಲೇನು. ಸೊ ಇವಳು ಬಂದ ತಕ್ಷಣ ಅವಳಿಗೆ ಹಾರ ತುರ ಎಲ್ಲ ಹಾಕಿದ್ರು. ಅದಕ್ಕೆಲ್ಲ ಈಗ ಅದೆಲ್ಲ ಚರ್ಚೆಗಳು ಕಾರಣ ಆಗಿದೆ. ಬಟ್ ನಾನು ಹೇಳೋದೇನು ಅಂದರೆ, ಈಗ ತನಿಖೆ ಮಾಡಬೇಕಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟು, ANF ಇತ್ತು, ಅದನ್ನ ಮಾನಿಟರ್ ಮಾಡಬೇಕಾಗಿದ್ದು ಅಲ್ಲಿನ ರಾಜಕಾರಣಿಗಳು. ಅಲ್ಲಿ ಈಗ ಪೊನ್ನಣ್ಣ ಅವರೇ ಅದನ್ನೆಲ್ಲ ಮಾನಿಟರ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನ ಕೇಳಬೇಕು. ತುಂಬ ಜನ ಪೋಸ್ಟ್ಗಳನ್ನ ನೋಡಿದ್ರೆ ಪೊನ್ನಣ್ಣ ಅವ್ರು ಕ್ವಶನೇ ಮಾಡೋದಿಲ್ಲ. ನೀವು ಪೊನ್ನಣ್ಣನವ್ರು ಕ್ವಶನ್ ಮಾಡಿಬಿಡಿ ಏನು ಎತ್ತ ಅಂತ ಹೇಳ್ಬಿಟ್ಟು ಸುಮ್ಮನೆ. ಈಗ ತುಂಬ ನಾನು ನೋಡ್ತಾ ಇದ್ದೀನಿ. ಮತ್ತು ಕೆಲವೊಬ್ಬರು ಪರಿಸರ ಕಾಳಜಿ ಬೇರೆ ಈ ಟೈಮಲ್ಲಿ ಬಂದ್ಬಿಡುತ್ತೆ. ಟ್ರಾವೆಲ್ ಮಾಡೋಕ್ಕೆ, ಟ್ರೆಕ್ಕಿಂಗ್ ಮಾಡೋಕ್ಕೆ. ಇವತ್ತೊಂದು ಯಾವುದೋ ಪೇಪರಲ್ಲಿ ನೋಡ್ತಿದ್ದೆ, ಯಾವುದೋ ಟ್ರೆಕ್ ಆರ್ಗನೈಸ್ ಮಾಡುವಂಥ ಯಾವುದೋ ಕೆಲವು ಸಂಸ್ಥೆಗಳೆಲ್ಲ ಕೋರ್ಟ್ ಕೊಡ್ಕೊಂಡ್ಬಿಟ್ಟು ಎಲ್ಲ ಬರೆದಿದ್ದಾರೆ. ಇದು ಹಂಗಲ್ಲ. ಈಗ ನೋಡಿ, ಅಲ್ಲಿ ಕರಡಿಮೊಟ್ಟೆ ಅನ್ನುವಂಥಲ್ಲಿ ಗ್ರಾಮ ಅರಣ್ಯ ಸಮಿತಿ ಮೂಲಕನೇ ಇದು ಆಪರೇಟ್ ಆಗ್ತಿರೋದು. ಅಲ್ಲಿ ಗೈಡ್ ಕೊಡ್ತಾರೆ. ಎಲ್ಲ ಕಡೆ ನಮ್ಮಲ್ಲಿ ಟ್ರೆಕ್ಕಿಂಗ್ ಪಾತ್ಗಳಲ್ಲಿ ಗೈಡ್ ಬೇಕಾದರೆ ಎಕ್ಸ್ಟ್ರಾ ಪೇ ಮಾಡಬೇಕು. 2,000 3,000 ಇರುತ್ತೆ. ಅವ್ರು 2 ಜನ ಇರೋದಿಲ್ಲ, 2 ಜನ ಇದ್ರೆ ಹಿಂದೆ ಮುಂದೆ ಇರಬೇಕು. ಈ ಥರ ಮೆಂಟಾಲಿಟಿ ಇರುವಂಥ ಕೆಲವು ಈ ಹೆಣ್ಮಕ್ಳೆಲ್ಲ ಈ ಫೋಟೋ ತೆಗೆದು ವಿಡಿಯೋ ತೆಗೆದು ವ್ಲಾಗ್ ಮಾಡೋದು, ಅವ್ರು ತುಂಬ ದೂರ ಮಾಡೋದು. ಆಮೇಲೆ ಇವಳಾದರೂ ಸ್ವಲ್ಪ ಟ್ರಾವೆಲ್ ಚೆನ್ನಾಗಿ ಗೊತ್ತಿದೆ, ಅಭ್ಯಾಸ ಇದೆ, ಟ್ರಾವೆಲ್ ಥರದ್ದು ಆ ಟ್ರೆಕ್ ಥರದ್ದು ಡ್ರೆಸ್ ಎಲ್ಲ ಹಾಕೊಂಡ್ಬಂದಿದ್ದಾರೆ. ಕೆಲವೊಬ್ರು ಹಾಗೆ ಇರಲ್ಲ, ಹೆಂಗೆ ಬಂದಿರ್ತಾರೆ ಟೂರಿಗೆ ಹಾಗೆ ಬಂದುಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಆಮೇಲೆ ಇದು ಬಹಳ ದೊಡ್ಡ ಕಠಿಣವಾದಂಥ ಟ್ರೆಕ್ಕಿಂಗ್ ಪಾತ್ ಏನಲ್ಲ. ನರಸಿಂಹ ಪರ್ವತ ಎಲ್ಲರೂ ನೀವು ಕಿಗ್ಗಾ ಭಾಗದಲ್ಲಿ ಏರಿದೆ ಆದರೆ ನಿಮಗೆ ಗೊತ್ತಾಗ್ತಿರೋಂಥ ಭಯಾನಕವಾಗಿ ಅಲ್ಲಿಗೂ ಕೂಡ ತುಂಬ ಜನ ಬರ್ತಾರೆ. ಅವರೆಲ್ಲ ನಮಗೆ ಅಲ್ಲಿ ಗೈಡ್ಗಳೆಲ್ಲ ಹೇಳ್ತಾ ಇದ್ರು, ಸರ್ ಎಷ್ಟು ಕರೆದ್ರೂ ಬರೋದೇ ಇಲ್ಲ, ಬೇಗ ಕರೆದಿದ್ರೆ ನೋಡಿ. ಅದು ಹೆಚ್ಚು ಕಡಿಮೆ 20-24 ಕಿಲೋಮೀಟ್ರ್ ಆಗಿತ್ತು ನಾನು ನೋಡಿದಾಗ. ಅಷ್ಟು ಕಿಲೋಮೀಟ್ರ್ ಒಂದು ದಿನದಲ್ಲಿ ಕವರ್ ಮಾಡಬೇಕು, ಅಷ್ಟು ಕಠಿಣ. ಅದು ಬೆಳಗ್ಗೆಯಿಂದ ಶುರು ಮಾಡಿದ್ರೆ ಸಂಜೆ ಆಗುತ್ತೆ. ಒಂದು ವೇಳೆ ಅವರು ಆ ಸಮಯದಲ್ಲಿ ಆ ಸ್ಪೀಡಾಗಿ ಬರಲಿಲ್ಲ ಅಂತಂದರೆ ಅಲ್ಲೇ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತು ನಮ್ಮಲ್ಲಿ 5 ಗಂಟೆ ಮೇಲೆ 6 ಗಂಟೆ ಮೇಲೆ ಪ್ರಾಣಿಗಳದ್ದು ಓಡಾಟ ಇರುತ್ತೆ, ನಾವೆಲ್ಲ ಒಪ್ಕೊಂತೀವಿ. ಸೊ ಹಾಗಾಗಿ ನಾವು ಅಲ್ಲಿ ಇರೋ ಹಂಗಿಲ್ಲ, ಅದು ಕೂಡ ಕಾನೂನು ಬಾಹಿರ ಆಗುತ್ತೆ. ಆವಾಗ ನಾವು ಸರ್ಚ್ ಆಪ್ರೇಷನ್ ಮಾಡಲೇಬೇಕು. ಇಲ್ಲಿ ತುಂಬ ಜನ ಕೇಳ್ತಿದ್ರು, ಅವಳಿಗೆ ಅಷ್ಟೆಲ್ಲ ಸರ್ಚ್ ಆಪ್ರೇಷನ್ ಮಾಡೋ ಅನಿವಾರ್ಯ ಇತ್ತು ಅಂತ ಹೇಳಿಬಿಟ್ಟು. ಆ ಥರ ಹಂಗೆ ಹೇಳೋಕ್ಕೆ ಬರೋದಿಲ್ಲ. ಒಂದೊಂದ್ಸರಿ ಕೋರ್ಟ್ ಕೂಡ ತಪರಾಕಿ ಹಾಕ್ಬಿಡುತ್ತೆ. ಈ ಥರ ಎಲ್ಲ ಹೇಳೋಕ್ಕೆ ಬರೋದಿಲ್ಲ. ನೀವು ಹೇಳ್ದಂಗೆ ಇಷ್ಟೆಲ್ಲ ಖರ್ಚು ಮಾಡೋದು, ಅವ್ರನ್ನ ರಕ್ಷಣೆ ಮಾಡೋ ಅನಿವಾರ್ಯ ಇತ್ತ ಅಂತ. ಅದನ್ನು ರಾಜಕಾರಣಕ್ಕೆ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದು ರಾಜಕಾರಣಿಗಳು ಎಲ್ಲಿವರೆಗೂ ಈ ಥರ ಇರ್ತಾರೋ ಅಲ್ಲಿವರೆಗೂ ಅದು ಇದ್ದೇ ಇರುತ್ತೆ. ತಕ್ಷಣ ಪೊನ್ನಣ್ಣ ಅವರ ಎದುರಿಗೆ ಆ ಮಹಿಳೆ ವೇಣುಗೋಪಾಲ್ ಅವರಿಗೆ ಕಾಲ್ ಮಾಡಿರೋಂಥ ವಿಡಿಯೋ ಒಂದು ನೋಡಿದ್ವಿ. ಆಮೇಲೆ ಇಮಿಡಿಯೇಟಾಗಿ ಈಶ್ವರ್ ಖಂಡ್ರೆ ಅವರು, ಅರಣ್ಯ ಸಚಿವರು, ಅವರು ಕೂಡ ಪ್ರೆಸ್ ಮಾಡಿ ಅದರಲ್ಲೂ ಕೂಡ ವೇಣುಗೋಪಾಲ್ ಅವ್ರ ಬಗ್ಗೆ ಮಾತಾಡಿದ್ರು. ಇಲ್ಲಿ DK ಶಿವಕುಮಾರ್ ಅವರ ಪೋಸ್ಟ್ಗಳಲ್ಲೂ ನಾವು ಅದು ರಾರಾಜಿಸ್ತಿತ್ತು. ಹಾಗಾಗಿ ಸಹಜವಾಗಿ. ಆದರೆ ವೇಣುಗೋಪಾಲ್ ಅವರು ಕೇರಳದವರೇ ಆಗಿರೋದ್ರಿಂದ ಅವ್ರಿಗೆ ಕಾಳಜಿ ಇತ್ತು ಅಂತ ನಾವು ಅಷ್ಟೇ ಅರ್ಥ ಮಾಡ್ಕೋಬೋದು. ಅದು ಬಿಟ್ಟು ನಾನು ಹೇಳಿದ್ರೆ ಚುನಾವಣೆಗೆ ಏನಾದ್ರು ಹೆಲ್ಪ್ ಆಗ್ತದೆ ನಂಗೆ ಗೊತ್ತಿಲ್ಲ. ಅದು ನನಗೆ ಅನ್ಸಲ್ಲ. ಕಾಡಲ್ಲಿ ಕಳೆದು ಹೋಗಿರುವಂತಹ ಏನು ಪ್ರಕರಣಗಳು ಇದೇನು ಹೊಸತೇನಲ್ಲ. ಮತ್ತು 3 ದಿನ ಬದುಕದೆ ಹಾಗೆ ಬಂದರು ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ತುಂಬ ರೀಸೆಂಟ್ ಪಾಸ್ಟಲ್ಲಿ ಯಾವುದೋ ಒಂದು ಘಟನೆ ಹೇಳಬೇಕು ಅಂತಂದರೆ, ಶಿವಮೊಗ್ಗ ಜಿಲ್ಲೆ ಹೊಸನಗರದಲ್ಲಿ ಒಂದು 22-23ರಲ್ಲೋ ಒಂದು ಅಜ್ಜಿ ಕಾಡಲ್ಲಿ ಕಳೆದೋಗಿತ್ತು. ಸಂಜೆ ಜಾನುವಾರುಗಳನ್ನು ಅಡ್ಕೊಂಬರೋಕ್ಕೆ ಅಂತ ಹೋಗುತ್ತೆ. ಅದು ನೋಡಿದ್ರೆ ಅದು ಕಾಡಲ್ಲಿ ಮಿಸ್ ಆಗಿಬಿಡುತ್ತೆ. 3 ದಿನ ಅದು 3 ದಿನ ಅಜ್ಜಿ ಕಾಡಲ್ಲೇ ಇದ್ದು ಆಮೇಲೆ ಅದು 3ನೇ ದಿನಕ್ಕೆ ಸಿಕ್ತು. ಅಲ್ಲಿ ಕೂಡ ಏನು ಬಹಳಷ್ಟು ದೊಡ್ಡ ಸಿಬ್ಬಂದಿ ಏನಿರಲಿಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸ್, ಅದೆಲ್ಲ ಡಾಗ್ ಸ್ಕ್ವಾಡ್ ಎಲ್ಲ ಇದು ಸಹಜವಾಗಿತ್ತು. ಕೊನೆಗೆ ಅದು ಎಲ್ಲ ಒಂದು ಮರದ ಬುಡದಲ್ಲಿ ಪಾಪ ಸುಸ್ತಾಗಿ ಇತ್ತು ಅದು. ಬಟ್ ಏನು ನಿತ್ರಾಣ ಆಗಿತ್ತು. ಆಮೇಲೆ ಆಸ್ಪತ್ರೆ ತಗೊಂಡೋಗಿ ಅದನ್ನು
ಚೇತರಿಕೆ ಕಾಣ್ತು. ಆದರೆ 3 ದಿನ ಯಾರೂ ಇಲ್ಲವೇ ಇಲ್ಲ. ಆ ಅಜ್ಜಿ ಹತ್ರ ಮತ್ತೆ ನೋಡಿ ನೀರು ಇರಲಿಲ್ಲ. ಯೋಚನೆ ಮಾಡಿ, ದನ ಬೆನ್ನಡ್ಕ ಬಂದಕ್ಕೆ ಹೋಗಿದ್ದು ನನಗೆ ಗೊತ್ತಿರೋಂಗೆ. ಅಲ್ಲೇ ಪಕ್ಕದಲ್ಲಿ ಈ ರಿಪ್ಪನ್ಪೇಟೆ ಅಂತ, ಅಲ್ಲಿ ಯಾರೋ ದರಗು ಗುಡ್ಸೋಕೆ ಹೋದಂಥ ಒಬ್ಬ ಕಾಡಲ್ಲಿ ಸುಸ್ತಾಗಿ ಅಲ್ಲೇ ಮಲಗಿಬಿಟ್ಟಿದ್ದ. ಅವರು ಒಂದಿನದ ನಂತರ ನಾಯಿ ಹೋಗಿ ಅವ್ರ ಮನೆದು ಅಲ್ಲಿ ಹೋಗಿ ಅವನ್ನ ಹುಡ್ಕೊಂಬರೋಕೆ ಸಹಾಯ ಮಾಡ್ತು. ಆಮೇಲೆ ನಮ್ಮಲ್ಲಿ ಕೊಡ್ಚಾದ್ರಿ ಬೆಟ್ಟದಲ್ಲಿ ತುಂಬ ಜನ ಬಂದು ಅಲ್ಲಿ ರಾತ್ರಿ ಉಳಿತಾರೆ, ಅಲ್ಲೆಲ್ಲೋ ಕಳೆದ ಹೋಗ್ತಾರೆ, ಸತೋದರು ಇದ್ದಾರೆ. ಅಲ್ಲಿ ಚಾರ್ಮಾಡಿ ಘಾಟಲ್ಲಿ ಆ ಭಾಗದಲ್ಲಿ ಚಾರಣನ್ನು ನೀವು ನೋಡಿರ್ಬೋದು. ಕಳೆದ ವರ್ಷ ಒಂದು ತಂಡ ಸಿಲ್ಕ್ ಹಾಕೊಂಡಿತ್ತು, ಅವ್ರನ್ನ ಬೆಳಗ್ಗೆ ಹೆಚ್ಚು ಕಮ್ಮಿ 4-5 ಗಂಟೆ ಅಷ್ಟೊತ್ತಿಗೆ ಇಳಿಸ್ಕೊಂಬಂದ್ರು. ಇದೆಲ್ಲ ಆಗ್ತದೆ. ಈಗ ಏನಂದ್ರೆ ಮೊದಲನೇ ದಿನ ಅವ್ರನ್ನ ಹುಡ್ಕೋ ಪ್ರಯತ್ನ ನಮ್ಮ ಇಲಾಖೆಯವ್ರು ಮಾಡ್ತಾರೆ, ಅಲ್ಲಿನ ಸ್ಥಳೀಯರು ಹೋಗ್ತಾರೆ. 2ನೇ ದಿನ ಇನ್ಯಾರೋ ಪೊಲೀಸರು ಅವರು ಡಾಗ್ ಸ್ಕ್ವಾಡ್ ಬರುತ್ತೆ. 3 ದಿನ ಈ ಥರದೆಲ್ಲ ಸಮಸ್ಯೆಗಳಿದ್ದಾಗ ಹೆಚ್ಚು ಫೋರ್ಸ್ಗಳನ್ನ ತರುವಂಥದ್ದು ಇರುತ್ತೆ. ಹಾಗಾಗಿ ಇಂಥವರಿಗೆ ಇಷ್ಟು ಖರ್ಚು ಮಾಡಬೇಕಾಯ್ತಾ, ನಮ್ಮ ಹಣದಲ್ಲಿ ಹಿಂಗೆ ಮಾಡ್ತಾ ಅನ್ನೋದೆಲ್ಲ ಅಷ್ಟು ಮ್ಯಾಟ್ರ್ ಆಗಲ್ಲ. ಕೇರಳ ಅಂತ ಅಥವಾ ಯಾವುದೋ ಸಂಘಟನೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗೋದಿಲ್ಲ. ಆಕೆಯ ಮುಖಭಾವ ಹಂಗಿದೆ ಅಂತ ಕಾರಣಕ್ಕಾಗಿ ಆಕೆ ತುಂಬ ಚೆನ್ನಾಗಿ ಬಂದ್ಲು ಅಂತ ಹೇಳ್ಬಿಟ್ಟು ನಾವು ಅನುಮಾನ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಏನೇ ಅನುಮಾನ ವ್ಯಕ್ತಪಡಿಸೋದು ಕೂಡ ಅಧಿಕಾರಿಗಳ ಜೊತೆಗೆ ಮಾಡಬೇಕೆ ಹೊರತು ಅಥವಾ ನಾವು ಪ್ರೆಷರ್ ಮಾಡೋಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಲ್ಲ. ಈಗ ಯಾರ್ಯಾರೂ ಕೇಳೋದಿಲ್ಲ. ಈಗ ಈ ಸರ್ಕಾರದವ್ರು ಯಾರಾದರೂ ಕೇಳ್ತಾರ ಏನಾದರೂ ಅಂತ ಹೇಳ್ಬಿಟ್ಟು, ಅಥವಾ ಮುತುವರ್ಜಿಯಿಂದ ಏನಾದ್ರು ತನಿಖೆ ಮಾಡ್ತಾರಾ? ಇಲ್ಲ. ಅಲ್ಲಿ ಪೊಲೀಸ್ ಇತ್ತು, ANF ಇತ್ತು, ಎಲ್ಲ ಇತ್ತು. ಅವರೆಲ್ಲರೂ ಕೂಡ ಅದನ್ನ ಸುಮ್ಮನೆ ಬಿಟ್ಟು ಕಳಿಸಿದ್ರೆ ಅದು ಬೇರೆ ಥರದ್ದು ವಿಷಯ. ಬಟ್ ಅವರು ಪ್ರೋಸೆಸ್ಸಲ್ಲಿ ಇರ್ತಾರೆ, ಅವ್ರು ನಮಗೆ ಹೇಳಬೇಕು ಅಂತ ಇರೋದಿಲ್ಲ. ಥರ ಲೀಡ್ ಇದ್ದರೆ ಅವರು ಕನ್ಸರ್ನ್ ಏಜೆನ್ಸಿಗಳಿಗೆ ಹೇಳ್ತಾರೆ. ಅದು ಬಿಟ್ಟು ಕಾಡು ಅನ್ನೋದು ಓಪನ್ ಟ್ರೆಸರಿ, ಅದನ್ನೇನು ಎಷ್ಟು ನೀವು ಬಂದ್ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಿ ಬೇಕಾದರೂ ಕೂಡ ಜನರು ಇರ್ತಾರೆ, ಯಾರ ಸಂಪರ್ಕದಲ್ಲಾದರೂ ಇರ್ತಾರೆ. ಅದನ್ನೆಲ್ಲ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಅದು ಅನಗತ್ಯ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.